ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಂ ಮಿದಂ ಶರೀರಂ. ಸ್ನೇಹಿತರೆ, ಇದು ಒಂದು ಸಂಸ್ಕೃತದ ಸುಭಾಷಿತ. ದಿನ ಬೆಳಗಾದರೆ ನನಗೆ ಅದೂ ಇಲ್ಲ ಇದೂ ಇಲ್ಲ, ಅವರು ಸರಿ ಇಲ್ಲ ಇವರು ಸರಿ ಇಲ್ಲ, ಅಥವಾ ಅವರು ಹಾಗೆ ಮಾಡಿಬಿಟ್ರು, ಅವರ ಮೆಂಟಾಲಿಟಿ ಸರಿ ಇಲ್ಲ, ಅಥವಾ ಇಂಥದೇ ಬೇರೆಯವರ ತಪ್ಪುಗಳನ್ನೇ ಹೇಳ್ತಾ ಅಲ್ಲೇ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ನಮ್ಮ ಬೆನ್ನನ್ನೇ ನಾವು ತಕ್ಕೊಳ್ತಾ ನಾವು ಸರಿ ಇದ್ದೀವಿ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತೀವಿ ಅನ್ನೋ ಭ್ರಮೆಯಲ್ಲಿ ಭರವಸೆಯಲ್ಲೇ ಬದುಕ್ತಾ ಇರ್ತೀವಿ. ನಾವು ಎಷ್ಟು ಸರಿ ಇದ್ದೀವಿ, ನಾವು ಮಾಡಿರೋದು ಸರಿಯಾ ಅಂತ ನಾವು ಒಂದು ಸಲನೂ ಥಿಂಕ್ ಮಾಡೋಲ್ಲ. ಸ್ನೇಹಿತರೆ ನಮಸ್ಕಾರ, ನಾ ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಏನು ಇಷ್ಟೊಂದು ಮಾತು ಅಂತ ಕೇಳ್ತಾ ಇದ್ದೀರಾ? ಎಸ್, ನಾನೊಂದು ಸುಭಾಷಿತ ಹೇಳಿದೆ, ಪರೋಪಕಾರಾಯ ಫಲಂತಿ ವೃಕ್ಷ ಅಂತೇಳಿ. ಅಂದರೆ ಇದರ ಅರ್ಥ, ವೃಕ್ಷಗಳು ಪರರ ಉಪಕಾರಕ್ಕಾಗಿಯೇ ಫಲಗಳನ್ನು ಬಿಡುತ್ತವೆ ಅಂತ. ಪರೋಪಕಾರಾಯ ವಹಂತಿ ನದ್ಯಃ ಅಂದರೆ ನದಿಗಳು ಹರಿಯೋದು ಇನ್ನೊಬ್ಬರ ಉಪಕಾರಕ್ಕಾಗಿ, ಕುಡಿಲಿಕ್ಕೆ ಇರ್ಬೋದು, ಯಾವುದಕ್ಕೆ ಇರ್ಬೋದು, ಬಟ್ ಅದರ ಉಪಯೋಗಕ್ಕೆ ಅಲ್ಲ. ಪರೋಪಕಾರಾಯ ದುಹಂತಿ ಗಾವಃ ಅಂತ ಅಂದರೆ ಹಸು ಹಾಲು ಕೊಡುವುದು ಮನುಷ್ಯನ ಉಪಕಾರಕ್ಕೆ ಹೊರತು ಅದರ ಉಪಯೋಗಕ್ಕೆ ಅಲ್ಲ. ಸೊ ಪರೋಪಕಾರಾರ್ಥ ಮಿದಂ ಶರೀರಂ, ಈ ಶರೀರ ಇರುವುದು ಕೂಡ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಹೊರತು ಅಪಕಾರ ಮಾಡಲಿಕ್ಕಲ್ಲ ಅಂತ. ಸ್ನೇಹಿತರೆ, ಯಾಕೆ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಒಂದು ವಾಕ್ಯ ಬಂತಲ್ಲ, ಪರೋಪಕಾರಾಯ ಫಲಂತಿ ವೃಕ್ಷ ಹೇಳಿ. ಇದೇ ಒಂದು ವೃಕ್ಷ ಹೇಗೆ ಫಲಗಳನ್ನು ಕೊಡ್ತಾ ಇದೆ ಅನ್ನೋದು ನನ್ನ ಗಾರ್ಡನಲ್ಲಿ ಬಿಟ್ಟಿರುವಂಥ ಒಂದು ಪಪ್ಪಾಯಿ ಗಿಡವೇ ಸಾಕ್ಷಿ. ನಾನು ಬೆಳೆಸಿಲ್ಲ, ಅದು ತನ್ನಿಂದ ತಾನೇ ಹುಟ್ಟಿ ಹೇಗೆ ಉಪಕಾರ ಮಾಡ್ತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪಪ್ಪಾಯ ಗಿಡ, ಅದಕ್ಕೆ ಮಣ್ಣಿಲ್ಲ, ಗೊಬ್ಬರ ಇಲ್ಲ, ಏನೂ ಇಲ್ಲ. ಸೊ ಅದು ಹೇಗೆ ಫಲ ಬಿಟ್ಟಿದೆ ಅನ್ನೋದನ್ನ ನನಗೆ ಈ ಸುಭಾಷಿತ ಹೇಳುವಾಗ ನೆನಪಾಯಿತು. ಬನ್ನಿ ಅದನ್ನು ನೋಡ್ಕೊಂಬರೋಣ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ. ಬನ್ನಿ ಹಾಗಾದರೆ ಹೋಗೋಣ. ಸ್ನೇಹಿತರೆ, ಸುಭಾಷಿತಗಳು ಅನುಭವ ವೇದ್ಯಗಳು. ಅವು ಕೇವಲ ಮಾತು ಅಷ್ಟೇ ಅಲ್ಲ, ಇರೋ ವಿಷಯವನ್ನು ಮನದಟ್ಟಾಗುವಂತೆ ಹೇಳುತ್ತವೆ. ನೋಡಿ ಫ್ರೆಂಡ್ಸ್, ವಿತ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನನ್ನ ಒಂದು ಪುಟ್ಟ ಗಾರ್ಡನಲ್ಲಿ ಹುಟ್ಟಿರುವಂಥ ಒಂದು ಪಪ್ಪಾಯ ಗಿಡ. ಎರಡು ಗೋಡೆ ಅಂದರೆ ನೆಲ ಮತ್ತು ಗೋಡೆ, ಕಾಂಪೌಂಡಿನ ಮಧ್ಯದಲ್ಲಿ, ಅದು ಹೇಗೆ ಬೀಜ ಹೋಗಿದೆಯೋ ಗೊತ್ತಿಲ್ಲ, ಮಧ್ಯದಲ್ಲಿ ಹುಟ್ಟಿರುವಂಥದ್ದು. ಇದಕ್ಕೆ ನಾನು ಗೊಬ್ಬರ ಆಗಲಿ ಮಣ್ಣಾಗಲಿ, ಇನ್ಫ್ಯಾಕ್ಟ್ ನೀರು ಕೂಡ ಹಾಕೋದಿಲ್ಲ. ನೀರು ಸ್ವಲ್ಪ ಉಳಿದ ಗಿಡಗಳಿಗೆ ಹಾಕುವಾಗ ಹಾಕ್ತೇನೆ ಪಾಪ ಅಂತ. ಬಟ್ ನೋಡಿ, ಈಗ ಈ ಹಣ್ಣು ಒಂದು ಹಣ್ಣಾಗಿದೆ, ಬಿದ್ದೆಯೇ ಬಿಡ್ತು. ಈ ಮೊದಲು ಕೂಡ ಒಂದು ಇಂಥದೇ ಪಪ್ಪಾಯಿ ಗಿಡ ಬಂದಿತ್ತು, ತುಂಬ ಚೆನ್ನಾಗಿತ್ತು, ರೆಡ್ ಕಲರ್ ಆಗಿತ್ತು. ಇದು ಹೇಗಿದೆ ಗೊತ್ತಿಲ್ಲ, ಇದು ಮುಂದೆ ಕಟ್ ಮಾಡ್ತೇನೆ. ಬಟ್ ಅದು ಕೂಡ ಹೇಗೆ ಬ್ಯಾಲೆನ್ಸ್ ಅದಕ್ಕೆ ಇರಲಿಲ್ಲ. ನೋಡಿ, ಬುಡದಲ್ಲಿ ಏನೂ ಇಲ್ಲ ಅಲ್ವಾ, ಹೇಗೆ ಮೇಲೆ ಬಂದಿದೆ, ಹೇಗೆ ಸಪೋರ್ಟಿಂದ ಬಂದಿದೆ ನೋಡಿ. ಇದು ಅಲ್ವಾ ಪರೋಪಕಾರಾಯ ಫಲಂತಿ ವೃಕ್ಷ, ಹೇಳುವುದಕ್ಕೂ ಇರುವುದಕ್ಕೂ. ಹೀಗೆ ನೋಡಿ, ಕಾಡಲ್ಲಿರುವ ಎಷ್ಟೋ ಮರಗಳಿಗೆ ಏನೂ ಹಾಕೋದಿಲ್ಲ, ಗೊಬ್ಬರ ಇಲ್ಲ, ಮಣ್ಣು ಇಲ್ಲ, ತನ್ನಿಂದ ತಾನೇ ಮನುಷ್ಯನಿಗೆ ಎಷ್ಟು ಉಪಕಾರ ಮಾಡ್ತವೆ. ಆದರೆ ಇವತ್ತಿನ ಮನುಷ್ಯ ಆ ಮರ ಕಡಿರಿ, ರೋಡ್ ಮಾಡಲಿಕ್ಕೆ ತೊಂದರೆ ಆಗ್ತದೆ ಹೇಳೋದು, ಮರ ಕಡಿಯೋದು, ಎಷ್ಟು ಪರಿಸರ ನಾಶವನ್ನು ಮಾಡ್ತಾ ಇದ್ದಾನೆ. ಹಾಗೆ ಇನ್ನೊಂದು ಥರ ಫ್ರೂಟ್ ಇದೆ, ಅದು ಮುಂದಿನ ವಿಡಿಯೋದಲ್ಲಿ ದಯವಿಟ್ಟು. ಆದಷ್ಟು ನಿಮ್ಮ ಮನೆಯಲ್ಲಿ ಗಿಡಗಳನ್ನು ನೆಡಲಿಕ್ಕೆ ಸಾಧ್ಯ ಇದ್ದರೆ ದಯವಿಟ್ಟು ಗಿಡ ನೆಡ್ರಿ. ನನಗೆ ಬಹಳ ಖುಷಿ ಇದು ಕಂಡ್ರೆ. ಪಪ್ಪಾಯ ನನಗೆ ಇಷ್ಟ ಕೂಡ, ಪಪ್ಪಾಯ ಹಣ್ಣು ಬಹಳ ಇಷ್ಟ. ಹಾಗೆ ನನ್ನ ಮಗನಿಗೂ ಕೂಡ. ಪಪ್ಪಾಯ ಹಣ್ಣಿನಲ್ಲಿ ವೈಟಮಿನ್ ಎ ಹಾಗೂ ಕಬ್ಬಿಣ ಹೇರಳವಾಗಿರುತ್ತೆ ಸ್ನೇಹಿತರೆ. ಕಣ್ಣು ಪ್ರಾಬ್ಲಮ್ ಇದ್ದವರಿಗೆ ಬಹಳ ಒಂದು ಒಳ್ಳೆಯ ಒಂದು ಫ್ರೂಟ್ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದು ಕಟ್ ಮಾಡ್ತಾ ಇದ್ದೀನಿ, ಹೇಗಿದೆ ಅಂತ ನೋಡೇ ಬಿಡುವ. ಫಸ್ಟ್ ಮೊದಲ ಹಣ್ಣು, ವಾವ್ ಸೂಪರ್. ಸೀಡ್ಸ್ ಮಸ್ತ್ ಸೀಡ್ಸ್ ಇದೆ. ಯೆಲ್ಲೋ ಕಲರ್, ರೆಡ್ ಅಲ್ಲ, ಯೆಲ್ಲೋ ಕಲರ್ ಇದೆ. ಮೀನ್ಸ್ ಹಳದಿ ಏನು ಹೇಳ್ತೀವಿ, ರೆಡ್ ಕಲರ್ ಕೂಡ ಇದರಲ್ಲಿ ಇರ್ತದೆ. ರೆಡ್ ಕಲರ್, ಕೆಂಪು ಕಲರ್ ಇರ್ತದಲ್ಲ. ಮೊದಲ ಬಿಟ್ಟದ್ದು ಅಂದರೆ ಮೊದಲ ಫಲ ನೀವು ಏನು ಮಾಡ್ತೀರಿ ಫ್ರೆಂಡ್ಸ್? ನೀವು ತಿಂದುಬಿಡ್ತೀರಾ ಅಥವಾ ದೇವರಿಗೆ ಒಂದು ಸಮರ್ಪಣೆ ಮಾಡ್ತೀರಾ? ನನಗೆ ಕಮೆಂಟ್ ಮಾಡಿ. ನಾನಂತೂ ದೇವರಿಗೆ ಸಮರ್ಪಣೆ ಮಾಡ್ತೀನಿ. ಯಾವುದೇ ಇರಲಿ, ನಮ್ಮ ಕಾಂಪೌಂಡ್ ಆಚೆ ಬಾಳೆ ಹಾಕಿದ್ದೇನೆ, ಅದೇ ಇರಲಿ, ಯಾವುದೇ ಇರಲಿ, ಫಸ್ಟ್ ಬಂದ ತಕ್ಷಣ, ಕೊನೆ ಬಂದ ತಕ್ಷಣ ನಾನು ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಮತ್ತೆ ನಾವು ಸಮರ್ಪಣೆ ಮಾಡ್ತೀವಿ. ಇದು ಮೊದಲಿಂದ ನಾನು ನಡೆಸ್ಕೊಂಡು ಬಂದ ಪದ್ಧತಿ. ಫ್ರೆಂಡ್ಸ್, ನೀವೇನು ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ.
ಫ್ರೆಂಡ್ಸ್, ಇಂಥದ್ದೇ ನಿಮ್ಮ ತೋಟದಲ್ಲಿ ಏನಾದರೂ ಇದೆಯಾ? ನನಗೆ ಕಮೆಂಟ್ ಮಾಡಿ, ಹೇಗೆ ಬೆಳೆಸ್ತೀರಾ ಅನ್ನೋದನ್ನು ತಿಳಿಸಿ. ಹಾಗೆ ನನ್ನ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ನನಗೆ ಬಹಳ ಮುಖ್ಯ. ನೀವು ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಫ್ರೆಂಡ್ಸ್, ಹಣ್ಣು ತುಂಬಾ ಚೆನ್ನಾಗಿದೆ. ದೇವರಿಗೆ ಒಂದು ಸಮರ್ಪಣೆ. ನೋಡಲಿಕ್ಕಂತೂ ಚೆನ್ನಾಗಿದೆ. ಇನ್ನು ತಿಂದು ಟೇಸ್ಟ್ ಹೇಳ್ತೀನಿ. ನಿಲ್ಲಿ ಹೋಗಬೇಡಿ, ತಿಂದು ನಾನು ಅದರ ಟೇಸ್ಟ್ ಹೇಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ಹಾಗೆ ಇನ್ನೊಂದು ಹಣ್ಣಾದಾಗ ದಯವಿಟ್ಟು ಬನ್ನಿ, ಎಲ್ಲರೂ ಶೇರ್ ಮಾಡಿ ತಿನ್ನುವ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್, ನನ್ನ ಎಲ್ಲ ಫ್ರೆಂಡ್ಸ್ಗಳು ಬನ್ನಿ. ಫ್ರೆಂಡ್ಸ್, ಇದಕ್ಕೆ ಪೆಪ್ಪರ್ ಹಾಕಿದ್ದೇನೆ ಮತ್ತು ಚಿಲ್ಲಿ ಫ್ಲೇಕ್ ಅಂತ ಹಾಕಿದ್ದೇನೆ. ನನಗೆ ಸ್ವಲ್ಪ ಖಾರ ಬೇಕು, ಹಾಗೆ ಅದು ಹಾಕಿ ಮಿಕ್ಸ್ ಮಾಡಿದ್ದೇನೆ. ಸೊ ಹಣ್ಣನ್ನು ಹಂಚಿ ತಿನ್ನಬೇಕು ಅಂತ ಹೇಳ್ತಾರೆ. ನಾನು ಇದನ್ನು ಕೆಲವೊಂದು ನಮ್ಮ ಫ್ಲ್ಯಾಟ್ ಮೆಂಬರ್ಸ್ಗೂ ಕೂಡ ಕೊಡ್ತೇನೆ. ನಾನೊಬ್ಳಂತೂ ಖಂಡಿತ ತಿನ್ನೋದಿಲ್ಲ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಭಾಳ ಚೆನ್ನಾಗಿದೆ. ಇಂಥದೇ ಹಲವು ವಿಶೇಷವಾದ ವಿಡಿಯೋಗಳನ್ನು ನನ್ನ ಚಾನಲ್ಲೇ ತೋರಿಸ್ತಾ ಇರ್ತೀನಿ. ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಹಾಗೆ ಮನೆಯಲ್ಲಿ ಎಷ್ಟು ಅವಕಾಶ ಇದೆಯೋ ಗಿಡ ನೆಡಲಿಕ್ಕೆ ಅಷ್ಟು ಗಿಡಗಳನ್ನು ನೆಡಿ. ಹಸಿರು ಎಲ್ಲಿ ಇರ್ತದೆಯೋ ಹೆಸರು ತಾನೇ ಬರ್ತದೆ ಅಂತ ಹೇಳ್ತಾ, ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ, ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ, ಥ್ಯಾಂಕ್ ಯು.